ಬೆಂಗಳೂರಿನಿಂದ ಹಿಡಿದು ಅಭಿವೃದ್ಧಿ ಇಲ್ಲದೆ ಇದ್ದಿದ್ರೆ ಭವಿಷ್ಯ ಕರ್ನಾಟಕಕ್ಕೆ ಇಂಥ ಮೆರುಗು ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇದಕ್ಕೆ ಕಾರಣ ನಮ್ಮನ್ನ ಆಡಳಿತ ಮಾಡಿದ ಯಾವುದೇ ಸರ್ಕಾರ ಅಲ್ಲ, ಮುಖ್ಯಮಂತ್ರಿಗಳಲ್ಲ. ಇದಕ್ಕೆ ಮೆರುಗು ತಂದು ಕೊಟ್ಟವರು ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಆ ಕುಟುಂಬವನ್ನ ನಾವು ಎಂದಿಗೂ ಮರೆಯುವಂತಿಲ್ಲ. ಇವತ್ತಿಗೂ ಕೂಡ ಅವರನ್ನು ನಾವು ಸ್ಮರಣೆ ಮಾಡಿ ನಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡಬೇಕು. ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಇಲ್ಲಿ ಯಾರು ಮಾತಾಡಬಾರ್ದು, ದಯವಿಟ್ಟು ಇಲ್ಲಿ ಯಾರು ಮಾತಾಡಬಾರ್ದು. ಮಾನ್ಯ ಬಂಧುಗಳೇ, ಮೈಸೂರು ಇಷ್ಟು ಹೆಸರುವಾಸಿ ಆಗಿದ್ರು, ರಾಜಮನೆತನದ ಆಡಳಿತ ಹೋಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಆದ ನಂತರ ಕರ್ನಾಟಕಕ್ಕೆ ಹಲವು ಭಾಗಗಳು ಸೇರಿ ಅಖಂಡ ಕರ್ನಾಟಕವಾಗಿ ಇವತ್ತು ಈ ಹಳೆ ಮೈಸೂರು ಪ್ರಾಂತ್ಯ ಅಂತ ನಾವು ಏನು ಹೇಳ್ತೇವೋ ಇದರ ಎತ್ತರಕ್ಕೆ ಬೆಳೆಯಲಿಕ್ಕೆ ಇನ್ನೂ ಅನೇಕ ಭಾಗಗಳು ತುಂಬ ಹಿಂದೆ ಬಿದ್ದಿವೆ. ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ಅದರ ಬಗ್ಗೆ ಒತ್ತು ಕೊಡಬೇಕು. ನಾಯಕತ್ವ ಎಲ್ಲ ಕಡೆಯಿಂದಲೂ ಕೂಡ ಹಾಗೆ ಪ್ರೇರೇಪಣೆ ಸಿಕ್ಕಿ ಬೆಳೆಯಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಕಾಯಕ ಸಮುದಾಯಗಳು ಶ್ರಮಜೀವಿಗಳು. ಕಾಯಕವಿಲ್ಲದೆ ಬದುಕಿಲ್ಲ, ಜೀವನ ಇಲ್ಲ. ಹಾಗಿದ್ರೆ ಅವರಿಗೆ ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ಪೂರಕವಾದ ವಾತಾವರಣವನ್ನ ಸೃಷ್ಟಿ ಮಾಡಿ ಕೊಡೋದರ ಬದಲಿಗೆ ಅವರ ಕೈಗಳಿಗೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕೂಡ ಆಡಳಿತ ಮಾಡತಕ್ಕಂಥ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತೆ ಮಾಡೋದಿಲ್ಲ. ಅದೇ ಕೇಂದ್ರ ಸರ್ಕಾರ ನೋಡಿ, ಕಾಯಕ ಸಮುದಾಯಗಳಿಗೆ ವಿಶೇಷವಾದ ಯೋಜನೆಗಳನ್ನು ರೂಪಿಸಿ ಅವರ ಬದುಕಿಗೆ ಉತ್ತೇಜನ ನೀಡತಕ್ಕಂಥ, ಅವರನ್ನ ಎಲ್ಲರಂತೆ ಮೇಲೆತ್ತಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಮಾನ್ಯ ಮೋದಿಜಿಯವರು ಇವತ್ತಿನ ದಿವಸ ಕಾಯಕ ಸಮುದಾಯಗಳನ್ನ ನನ್ನ ಸಮುದಾಯ ಅನ್ನುವ ರೀತಿಯಲ್ಲಿ ಇವತ್ತು ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಬರೀ ಭಾಷಣ ಮಾಡಿದರೆ ಜನರ ಸಮಸ್ಯೆ ತೀರೋದಿಲ್ಲ. ಆಡಳಿತ ಮಾಡತಕ್ಕಂಥ ಸರ್ಕಾರ ಪಕ್ಷಗಳು ಜನರ ಹಿತ ಚಿಂತನೆ ಮಾಡುವುದರ ಬದಲಾಗಿ ಅಧಿಕಾರ 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 ಅಂತೇಳಿ ಪ್ರತಿನಿತ್ಯ ಅಧಿಕಾರಕ್ಕಾಗಿ ಇವತ್ತು ಏನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ನಾವು ಹೇಳಿಕೊಡ್ಬೇಕಾಗಿಲ್ಲ. ಆದರೆ ಕಾಯಕ ಸಮುದಾಯ ಅಂತಂದ್ರೆ ಯಾವುದು? ಬಹು ವಿಚಾರವನ್ನ ಕೇಳಿದ್ದು ಇತ್ತೀಚೆಗೆ ನಾವು. ಒಂದು ಪದ ಯಾವುದು ಅಂದ್ರೆ ಅಹಿಂದ. ಅಹಿಂದ ಅಂದ್ರೆ ಕಾಯಕ ಸಮುದಾಯಗಳು ಅದಕ್ಕೆ ಸಂಬಂಧ ಇಲ್ವಾ? ಅಹಿಂದ ಹೆಸರನ್ನು ಮಾತ್ರ ಬಳಕೆ ಮಾಡಿ ಅಧಿಕಾರನ್ನ ಹಿಡಿದವರು ಈ ಕಾಯಕ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕಾಯಕ ಸಮುದಾಯಗಳು ಅಹಿಂದ ಒಳಗಡೆ ಇದ್ರೂ ಕೂಡ ಅವರನ್ನ ಪರಿಗಣಿಸಿಲ್ಲ. ಯಾರು ಅಹಿಂದ ಜಪ ಮಾಡಿದ್ರೋ ಅಧಿಕಾರ ಉಂಡಿದ್ದು ಆಯ್ತು, ಕೊಂಡು ಹೋಗಿದ್ದು ಆಯ್ತು. ಆದ್ರೆ ಈ ಅಹಿಂದದಲ್ಲಿ ಸಣ್ಣ ಸಣ್ಣ ಜಾತಿಗಳು ಇವತ್ತವರನ್ನ ಗುರುತಿಸುವಲ್ಲಿ ಅಹಿಂದ ಸಂಪೂರ್ಣವಾಗಿ ಇವತ್ತು ಫೇಲ್ ಆಗಿದೆ. ಆಡಳಿತ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷವೂ ಕೂಡ ಅಥವಾ ಸರ್ಕಾರವೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಈ ಸಮುದಾಯಗಳನ್ನು ತಿರಸ್ಕಾರ ಮಾಡಿವೆ. ನೀವು ಅವಲೋಕನ ಮಾಡಿ ಯಾವ ಯಾವ ಸಂದರ್ಭದಲ್ಲಿ ಹೇಗಾಗಿದೆ ಅಂತ. ನಾನಿವತ್ತು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗುವುದಿಲ್ಲ. ಆದರೆ
ಇವತ್ತು ಈ ಕಾಯಕ ಸಮುದಾಯಗಳನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷ ಮತ್ತು ನಾಯಕತ್ವ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಜಿ ಅವರು ಇರ್ಬೋದು, ಉಳಿದ ಮುಖಂಡರುಗಳೆಲ್ಲರೂ ಕಾಯಕ ಸಮುದಾಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಸಣ್ಣ ಸಮುದಾಯಗಳನ್ನು ಗುರುತಿಸಬೇಕು. ಅವರನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸಲಾಗಿದೆ. ಇಂಥ ಕಾಂಗ್ರೆಸ್ ಸಂಸ್ಕೃತಿ ನಮಗೆ ಬೇಡ ಅನ್ನೋ ಕಾರಣದಿಂದಲೇ ಮಾನ್ಯ ರಘು ಕೌಟಿಲ್ಯ ಅವರನ್ನ ಇವತ್ತು MLC ಮಾಡಿದ್ದು. ನೀವು ಯೋಚನೆ ಮಾಡಿ, ಇಂತಹ ಸಣ್ಣ ಸಮುದಾಯವೊಂದರಲ್ಲಿ ಎಷ್ಟು ಜನರನ್ನ ಯಾವ ಬೇರೆ ಬೇರೆ ಪಕ್ಷಗಳು ಗುರುತಿಸಿವೆ? ಇಲ್ಲ. ನಮ್ಮಲ್ಲಿ ಎಂತೆಂಥ ಸಮುದಾಯಗಳನ್ನು ಗುರುತಿಸಿದ್ದಾರೆ ಅಂದ್ರೆ, ಕಾಡಿನಲ್ಲಿರೋರನ್ನು ಕರ್ಕೊಂಡು ಬಂದು MLC ಮಾಡಿದ್ದು ನಮ್ಮ ಪಕ್ಷ. ಇದಕ್ಕೆ ಸಾಟಿ ಇಲ್ಲ. ಆ ರೀತಿ ಇವತ್ತು ಜನಮನದಲ್ಲಿ ಉಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕಾಯಕ ಸಮುದಾಯಗಳನ್ನು ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ ವ್ಯಕ್ತಿ, ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ರೂ ಕೂಡ ರಾಜಕೀಯದಲ್ಲಿ ತಿರಸ್ಕಾರಗೊಂಡ ಒಬ್ಬ ವ್ಯಕ್ತಿ, ಜನವನ್ನ ಜೊತೆಯಲ್ಲೇ ಇಟ್ಕೊಂಡು ಬೆಳೀತಿದ್ರು ಕೂಡ ಬುದ್ಧಿವಂತಿಕೆಗೆ ಬೆಲೆ ಇಲ್ಲ. ಅಂತಹ ವ್ಯಕ್ತಿಯನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ಅಂತಕ್ಕಂಥ ನೀತಿಯ ಅಡಿಯಲ್ಲಿ ರಘು ಕೌಟಿಲ್ಯ ಅವರನ್ನ ಇವತ್ತು MLCಯನ್ನಾಗಿ ಮಾಡಿದ. ಹೆಮ್ಮೆ ಪಡಬೇಕು ನಾವು. ಸಣ್ಣ ಸಣ್ಣ ಸಮುದಾಯಗಳು ಯಾರೇ ಆಗಿದ್ರೂ ಕೂಡ ನಮ್ಮನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಪಕ್ಷ ಇದೆ. ಆ ಪಕ್ಷ ಸ್ವತಂತ್ರವನ್ನೇ ತಂದು ಕೊಟ್ಟು ಬಿಟ್ಟಿವಿ ನಾವಂತ ಹೇಳ್ಕೊಳ್ಳುವಂತ ಪಕ್ಷ ಕೂಡ ಇಂಥ ಕೆಲಸವನ್ನ ಮಾಡಿರಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಮತ್ತು ನಾಯಕತ್ವ ಈ ರೀತಿಯ ಒಂದು ಸಣ್ಣ ಸಮುದಾಯಗಳನ್ನು ಪ್ರೇರೇಪಿಸ್ತಕ್ಕಂಥ, ಒಟ್ಟುಗೂಡಿಸ್ತಕ್ಕಂಥ, ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತದೆ ಅಂತಕ್ಕಂಥ ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಕೊಳ್ತೇವೆ. ನೀವು ಕೂಡ ಯೋಚನೆ ಮಾಡಬೇಕು. ನಾವು ಯಾವ್ಯಾವುದೋ ಅಂಶಗಳಿಗೆ ಬಿದ್ದು ಹೋಗ್ತೇವೆ. ಯಾವುದೋ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸುಳ್ಳುಗಳನ್ನು ಹೇಳಿದವರಿಗೆ ಮೋಸ ಮಾಡಿದರೂ ಕೂಡ ಸರಿ ಅನ್ನೋ ಅವರ ಜೊತೆಯಲ್ಲೇ ಇರತಕ್ಕಂಥವರನ್ನ ನಾವು ಕಂಡಿದ್ದೇವೆ. ದಲಿತ ಸಮುದಾಯಗಳ ಪರಿಸ್ಥಿತಿಯೂ ಕೂಡ ಇದೆ. ಅವರು ಕೂಡ ಚಿಂತನೆ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ, ನೀವೊಂದು ದೊಡ್ಡ ಹೆಸರನ್ನ ಈ ಭಾಗದಲ್ಲಿ ಕೇಳೇ ಇರ್ತೀರಿ. ದಿವಂಗತ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಬಹುದಿನಗಳ ಕಾಲ, ವರ್ಷಗಳ ಕಾಲ ಈ ಪ್ರಾಂತ್ಯದಿಂದ, ತಳ ಸಮುದಾಯದಿಂದ ಬಂದು ರಾಜಕೀಯ ನೇತಾರನಾಗಿ ಇಡೀ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೊಡುಗೆ ಕೊಟ್ಟ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಅವರು. ಅವರು ಒಂದು ಸಾರಿ ಗರ್ಜನೆ ಮಾಡಿದರೆ ಸಾಕು, ಸಮಸ್ಯೆಗಳು ತಾನಾಗೆ ಹೋಗುತ್ತಿದ್ವು. ಅಂತ ವ್ಯಕ್ತಿಯನ್ನ ಕಾಂಗ್ರೆಸ್ ನಡೆಸಿಕೊಂಡಿದ್ದೇಗೆ? ಮಧ್ಯರಾತ್ರಿಯಲ್ಲಿ ಮಂತ್ರಿಯಾಗಿದ್ದವರನ್ನ ಹೊರದಬ್ಬಿದ ಕಾಂಗ್ರೆಸ್ ಇಂಥದ್ದನ್ನು ನಾವು ಬೆಂಬಲಿಸಬೇಕಿತ್ತ? ಅವರು ಮಾಡಿದ ಅಪರಾಧವಾದರೂ ಏನಾಗಿತ್ತು? ಯಾವ ಅಪರಾಧವೂ ಇಲ್ಲ. ಆದರೆ ಅವರನ್ನ ಹೊರದಬ್ಬಿದ್ರು. ಅವ್ರನ್ನ ಮಾತ್ರ ಅಲ್ಲ, ಇನ್ನು ಸಿನಿಮಾ ರಂಗದಲ್ಲಿಯೂ ಕೂಡ ಉತ್ತಮ ಹೆಸರು ಗಳಿಸಿದ್ದ ಮಂಡ್ಯದ ಗಂಡು ಅಂತಕ್ಕಂಥ ಅಂಬರೀಷ್ ಅವರನ್ನು ಕೂಡ ಅವತ್ತೇ ಹೊರಗಾಕಿದ್ರು. ಇದು ಅವರ ಸಂಸ್ಕೃತಿ. ಇದಕ್ಕಿಂತ ಹಿಂದೆ ಬಿ ಬಸವಲಿಂಗಪ್ಪ ಅಂತಂದ್ರೆ ಈ ರಾಜ್ಯದಲ್ಲಿ ದಲಿತರ ಹುಲಿ ಅಂತ ಹೆಸರು. ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತಿದ್ವಿ ನಾವು. ಕಾಂಗ್ರೆಸ್ ಪಕ್ಷ ರಾತ್ರೋರಾತ್ರಿ ಮಂತ್ರಿಗಿರಿಯನ್ನು ಕೊಡದೆ ಹೊರ ಹಾಕಿಬಿಟ್ರು. ಆ ಒಂದು ಟೆನ್ಷನ್ ನಲ್ಲಿ ಬ್ರೈನ್ ಎವರೇಜ್ ಆಗಿ ಪಾಪ ನಮ್ಮಿಂದ ತೀರ್ಕೊಂಡು ಹೋದ್ರು ಅವರು. ಎಂಥ ಆಪತ್ತುಗಳನ್ನ ದಲಿತ ಸಮುದಾಯಗಳಿಗೆ ಮತ್ತು ಈ ತಳ ಸಮುದಾಯಗಳಿಗೆ, ಕಾಯಕ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಆದ್ರಿಂದ ಅಂತ ಪಕ್ಷವನ್ನು ನಾವು ಇವತ್ತು ತಿರಸ್ಕಾರ ಮಾಡಬೇಕು. ನಾನು ಎಲ್ಲ ಸಂಘಟನೆಗಳಿಗೆ ನಾನು ಒಂದು ಕರೆ ಕೊಡ್ತೇನೆ.
ಗ್ಯಾರಂಟಿಗಳ ಹೆಸರಿನಲ್ಲಿ ನನಗೂ ಫ್ರೀ, ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರಲ್ಲ, ಇವತ್ತೇನಾಯ್ತು ಅದ್ರ ಸಮಸ್ಯೆ? ಫ್ರೀ ಇದೆಯಾ? ಜಾತಿ ಹುಡುಕಿ ಗ್ಯಾರಂಟಿ ಕೊಡಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಲ್ಲ ನೀವು. ಗ್ಯಾರಂಟಿಗೆ ಜಾತಿ ಇದೆಯಾ? ಜಾತಿ ಇರಲಿಲ್ಲ, ಈಗ ಯಾಕೆ ಜಾತಿ ಬಂತು? ಅಂದರೆ ಮೋಸ ವಂಚನೆಗೆ ಹೆಸರಾದ ಕಾಂಗ್ರೆಸ್ ಪಕ್ಷ, ನಾನಿವತ್ತು ಹೇಳ್ತೇನೆ, 42,000 ಕೋಟಿ ಒಂದು ವರ್ಷಕ್ಕೆ SCP THP ಹಣ ಕೊಡ್ತಿದ್ದೀವಿ ದಲಿತರಿಗೆ ಅಂತ ಘೋಷಣೆ ಮಾಡ್ತದೆ. ಮಾಡಿ ಘೋಷಣೆ, ನಾವೇನು ಅದಕ್ಕೆ ವಿರೋಧ ಇಲ್ಲ. ಆದರೆ ಘೋಷಣೆ ಮಾಡಿದ ಮೇಲೆ ಅದನ್ನು ಕೊಡಬೇಕು. ಬರೀ ಘೋಷಣೆ ಮಾಡಿ ಜೊತೆಯಲ್ಲಿ ಶೋಷಣೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ. ಯಾವಾಗಲೂ ಕೂಡ ಘೋಷಣೆಗಳು ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ದಲಿತ ಅಣ್ಣ ತಮ್ಮಂದರು ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ? ಅರ್ಥ ಮಾಡ್ಕೊಳ್ಬೇಕಲ್ಲ. BJP ಅಧಿಕಾರಕ್ಕೆ ಬಂದಿದೆ ಅಂದರೆ ಕೆಲವು ದಲಿತ ನಾಯಕರು ರಸ್ತೆಯಿಂದ ಮನೆಗೆ ಹೋಗೋದೇ ಇಲ್ಲ, ಹೋರಾಟ ಹೋರಾಟ ಹೋರಾಟ, ಸಾಯಂಕಾಲ ಆದಮೇಲೆ ತೂರಾಟ, ಬೆಳಗ್ಗೆಯಿಂದ ಹೋರಾಟ 5-6 ಗಂಟೆವರೆಗೆ, ಆಮೇಲೆ ತೂರಾಟ. ಯಾಕಂದ್ರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರ್ತಾರೋ ಅವರು ತೂರಾಟ ಮಾಡಿಸ್ತಾರೆ ಅವ್ರ ಕೈಲಿ. ಈಗ ದಲಿತ ಸಮುದಾಯಗಳಿಗೆ ಇಟ್ಟ ಹಣ ಸಂಪೂರ್ಣ ನುಂಗಿದ್ದೀರಲ್ಲ, ಯಾಕೆ ನಿಮ್ಮ ಹೋರಾಟ ಬರ್ತಾ ಇಲ್ಲ, ಈಚೆಗೆ ಬರ್ತಾ ಇಲ್ಲ ನೀವು? ಎಲ್ಲ ಸಮಸ್ಯೆಗಳಿಗೂ ಹೋರಾಟವೇ ಔಷಧಿ ಅಲ್ಲ. ಆದರೆ ಯಾರು ನಮ್ಮ ಸಮುದಾಯಗಳಿಗೆ ಸಹಕಾರಿಯಾಗಿ ನಿಲ್ತಾರೆ, ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾರೆ, ಅವರ ಪರವಾಗಿ ನಾವು ನಿಲ್ಲಬೇಕು. ಯಾರೇ ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ಹೋರಾಟ ಮಾಡಬೇಕು, ಸರಿ. ಆದರೆ ಈ ನಡುವೆ ಅಂತಹ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ. ಯಾವುದೋ ಪ್ಯಾಕೇಜ್ಗೆ ಗಂಟು ಬಿದ್ದು ನಾವು ಚಳುವಳಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ತಾನೇ ಶುರುವಾಗ್ತಾ ಇದೆ. ಜನಜಾಗೃತಿ ಸಮಾವೇಶಗಳು ಈಗ ಶುರುವಾಗ್ತಾ ಇವೆ. 3 ವರ್ಷ ಎಲ್ಲೋಗಿತ್ತು ಈ ಸಮಾವೇಶಗಳು? ಈಗ ಶುರುವಾಗ್ತಾ ಇವೆಲ್ಲ. ಯಾಕೆ BJP ಹತ್ರಕ್ಕೆ ಬಂದಿದೆಯಂತಲ್ಲ? ಯಾರು ಏನೇ ಹೇಳಿ ಈ ವೇದಿಕೆಯಿಂದ ನಾನು ಇವತ್ತು ಹೇಳಿ ಹೋಗ್ತಾರೆ, ಇನ್ನ ಕೇವಲ 21, 22 ತಿಂಗಳು ಮಾತ್ರ ಉಳಿದಿದೆ ಚುನಾವಣೆಗೆ. ಚುನಾವಣೆ ಬರಲಿ, ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರೋದನ್ನ ಯಾರೂ ಕೂಡ ತಡೆಯಲಿಕ್ಕಾಗಲ್ಲ. ಸರ್ಕಾರ ಬಂದೇ ಬರ್ತದೆ. ತಳ ಸಮುದಾಯಗಳು, ಪರಿಶಿಷ್ಟ ಜಾತಿ ವರ್ಗಗಳು ಏನು ಅಹಿಂದ ಅಂತ ಹೇಳಿ ನೀವು ವಂಚನೆ ಮಾಡಿ ಇವರೆಲ್ಲರನ್ನೂ ಬದಿಗಿಟ್ಟಿದ್ದೀರಿ. ಇವರನ್ನೆಲ್ಲರನ್ನೂ ತೆಗೆದುಕೊಂಡು ಅವರ ಜೊತೆಯಲ್ಲಿ ಸರ್ಕಾರ ಮಾಡಿ ಈ ಬಡ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಾಯಕತ್ವ ಯಾವಾಗಲೂ ಕೂಡ ಬದ್ಧವಾಗಿದೆ ಮತ್ತು ಸಿದ್ಧವಾಗಿದೆ. ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದೆ ಇವತ್ತು ಅನೇಕರು ಮಾತಾಡಲಿಕ್ಕಿದೆ. ಆ ಕಾರಣದಿಂದ ಏನು ರಘು ಕೌಟಿಲ್ಯ ಅವರು ಇವತ್ತು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಂಗಂದ್ರೆ ಅರ್ಥ ನನ್ನ ಮನೆಗಲ್ಲ. ಹಾಗಂದ್ರೆ ಮೇಲ್ಮನೆಯ ವಿಪಕ್ಷ ನಾಯಕನಾಗಿ ಇವತ್ತು ಒಬ್ಬ ಉತ್ತಮ ವಾಗ್ಮಿ, ಕಮಿಟ್ಮೆಂಟ್ ಇರ್ತಕ್ಕಂಥವ್ರು, ಈ ಸಣ್ಣ ಸಣ್ಣ ಸಮುದಾಯಗಳನ್ನು ನಾನು ಜೋಡಿಸ್ಬೇಕು. ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳಿವೆ, ನಾವು ಅವರ ಜೊತೆಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸಮಸ್ಯೆಗಳು ಹಲವಾರು. ಈ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ನೆಲೆಯಾಗುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಏನು ರಘು ಕೌಟಿಲ್ಯ ಅವರು ಹೊರಟಿದ್ದಾರೋ ಅವರ ಜೊತೆಯಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ನನ್ನ ಪಕ್ಷ ಅವರ ಸೇವೆಯನ್ನ ಮತ್ತು ಅವರ ವ್ಯಕ್ತಿತ್ವವನ್ನು ಗುರಿಸಿ ಏನು ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿ ಅವರನ್ನ ಒಬ್ಬ ಶಾಸಕನನ್ನಾಗಿ ಮಾಡಿದ್ದಾರೋ, ಅವರು ಇನ್ನು ಮುಂದೆ ನಾನು ಮತ್ತು ಅವರು ಇನ್ನು ಉಳಿದವರು ಎಲ್ಲರೂ ಸೇರಿ ಈ ಜನ ಸಮುದಾಯಗಳ ಪರವಾಗಿ ನಾವು
ಸದನದಲ್ಲಿ ಸದ್ದು ಮಾಡುವವರಿದ್ದೇವೆ. ಆ ಕಾರಣಕ್ಕೆ ನಾನು ಹೇಳಿದ್ದು ಅವರನ್ನು ನನ್ನೊಟ್ಟಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತೇಳಿ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಹೀಗೆ ಅವರು ಮತ್ತು ನಮ್ಮ ಪಕ್ಷದ ಮೇಲೆ ಇರಲಿ. ಮುಂದಿನ ದಿನಗಳು ಇನ್ನು ಸುಗಮವಾಗಿ ಈ ಒಂದು ಆಡಳಿತವನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮ್ಮನ್ನು ಮತ್ತಷ್ಟು ಉತ್ತೇಜಿಸಿ ನಮ್ಮ ಜೊತೆಯಲ್ಲಿ ಗೌರವದಿಂದ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.